ಅಸಹಾಯಕ ಆರೋಪ ಕಾರಣ ಇವನು ಮೀರ್ಸಾದಕ್ಕೆ ಕಾರಣ. ಬ್ರಿಟಿಷ್ನವರೇ ಗೆದ್ದಿದ್ರು ಅವರು. ಇವ್ರು ಮೋಸ ಮೀರ್ಸಾದಕ್ಕೆ ಮೋಸದಿಂದ ಅವರು ಸತ್ತಂತದ್ದು. ಪೇಶ್ವೆಗಳು ಯಾರು ಹಿಂದೂಗಳು? ಯಾರು ಅವರು ಹಿಂದೂಗಳೇ ತಾನೆ. ಶೃಂಗೇರಿ ಮಠ ಹಾಳು ಮಾಡೋಕ್ಕೆ ಬಂದಾಗ ಇವರು ಟಿಪ್ಪು ಸುಲ್ತಾನ್ ಸೈನ್ಯ ಕಳಿಸಿ ಪೇಶ್ವೆಗಳನ್ನ ವಾಪಸ್ ಕಳಿಸ್ತಾರೆ. ಇದು ನಮ್ಮ ಹಿಂದೂ ಚರಿತ್ರೆಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸೋದೇ ಇಲ್ಲ. ಅಲ್ಲಿ ಕೂರ್ಗಲ್ಲಿ ಹಿಂದೂಗಳನ್ನೆಲ್ಲ ಮತಾಂತರ ಮಾಡಿಬಿಟ್ಟ. ಹೌದು, ಮಾಡ್ತಾನೆ. ಅವ್ನು ಪ್ರಭುತ್ವ ಇರೋದವ ಯಾರಾದರೂ ವಿರೋಧ ಮಾಡಿದ್ರೆ ವಿರೋಧಿಗಳನ್ನ ದಮನ ಮಾಡಲಿಕ್ಕೆ ಏನು ಬೇಕಾದ್ರೂ ಮಾಡ್ತಾನೆ. ಅದೇನು ಹೊಸದಾದ್ರು ಅವರಿಗೆ ದೇಶದ್ರೋಹಿ ಅಂತ ಕರೀತಾರೆ ಟಿಪ್ಪು ಸುಲ್ತಾನ್ಗೆ. ಅದೇ ಮೀರ್ಸಾದಕ್ಕೆ ಈಗ ಕಿತ್ತೂರಾಣಿ ಚೆನ್ನಮ್ಮ ಸೋಲೋದಕ್ಕೆ ಯಾರೇ ಕಾರಣ? ಮಲ್ಲಪ್ಪ ಶೆಟ್ಟಿ. ಅವನಂತವ್ರಿಗೆ ಹೇಳ್ಬೇಕು ದೇಶದ್ರೋಹಿಗಳು ಇನ್ನೊಂದು ಮತ್ತೊಂದು. ತಗೊಂಡೋಗಿ ಮಲ್ಲಪ್ಪ ಶೆಟ್ಟಿನೂ ಕೂಡ ವೈಭವೀಕರಿಸ್ತಾರೆ. ಇಲ್ಲಿ ಟಿಪ್ಪು ಸುಲ್ತಾನ್ ನೋಡಿದ್ರೆ ಇವರು ಅವ್ನು ದೇಶದ್ರೋಹಿ ಬಿಡ್ರಿ ಅಂತಾನೆ. ಯಾರ ಉರಿಗೌಡ ನಂಜೇಗೌಡ ಹೆಸರು ಕೇಳಿಲ್ಲ, ಏನಿಲ್ಲಪ್ಪ. ಇವರೇ ನೋಡ್ಕೊಂಡು ಬಂದಿರೋದಷ್ಟೇ. ಇವರು ಸೃಷ್ಟಿಕರ್ತರು ಇವರೆಲ್ಲ. ಉರಿಗೌಡ ನಂಜೇಗೌಡ ಅಂತ ಯಾವ ಉರಿನೂ ಇಲ್ಲ, ನಂಜೂ ಇಲ್ಲ. ನಂಜಿದ್ರೆ ನಂಜು ಅಂದ್ರೆ ವಿಷ ತಾನೆ, ಅದಿದ್ದು ತಾನೇ ಉರಿ ಬರೋದು. ಅಲ್ಲಿ ಉರಿನೂ ಇಲ್ಲ, ನಂಜೂ ಇಲ್ಲ. ಇದು ಸೊ ಹೀಗೆಲ್ಲ ಈ ಇತಿಹಾಸವನ್ನು ಸೃಷ್ಟಿ ಮಾಡಬೇಕು. ನಾನು ಮಾತಾಡೋದು ಜಾಸ್ತಿ ಆಗಿರಬಹುದು. ಇದು ನಮ್ಮ ದೇಶದಲ್ಲಿ ನಮ್ಮ ಬಂದಿರತಕ್ಕಂಥ ಇತಿಹಾಸ. ಅಸಹಾಯಕ ಆರೋಪ ಕಾರಣ ಇವನು ಮೀರ್ಸಾದಕ್ಕೆ ಕಾರಣ. ಬ್ರಿಟಿಷ್ನವರೇ ಗೆದ್ದಿದ್ರು ಅವರು. ಇವ್ರು ಮೋಸ ಮೀರ್ಸಾದಕ್ಕೆ ಮೋಸದಿಂದ ಅವರು ಸತ್ತಂತದ್ದು. ಪೇಶ್ವೆಗಳು ಯಾರು ಹಿಂದೂಗಳು? ಯಾರು ಅವರು ಹಿಂದೂಗಳೇ ತಾನೆ. ಶೃಂಗೇರಿ ಮಠ ಹಾಳು ಮಾಡೋಕ್ಕೆ ಬಂದಾಗ ಇವರು ಟಿಪ್ಪು ಸುಲ್ತಾನ್ ಸೈನ್ಯ ಕಳಿಸಿ ಪೇಶ್ವೆಗಳನ್ನ ವಾಪಸ್ ಕಳಿಸ್ತಾರೆ. ಇದು ನಮ್ಮ ಹಿಂದೂ ಚರಿತ್ರೆಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸೋದೇ ಇಲ್ಲ. ಅಲ್ಲಿ ಕೂರ್ಗಲ್ಲಿ ಹಿಂದೂಗಳನ್ನೆಲ್ಲ ಮತಾಂತರ ಮಾಡಿಬಿಟ್ಟ. ಹೌದು, ಮಾಡ್ತಾನೆ. ಅವ್ನು ಪ್ರಭುತ್ವ ಇರೋದವ ಯಾರಾದರೂ ವಿರೋಧ ಮಾಡಿದ್ರೆ ವಿರೋಧಿಗಳನ್ನ ದಮನ ಮಾಡಲಿಕ್ಕೆ ಏನು ಬೇಕಾದ್ರೂ ಮಾಡ್ತಾನೆ. ಅದೇನು ಹೊಸದಾದ್ರು ಅವರಿಗೆ ದೇಶದ್ರೋಹಿ ಅಂತ ಕರೀತಾರೆ ಟಿಪ್ಪು ಸುಲ್ತಾನ್ಗೆ. ಅದೇ ಮೀರ್ಸಾದಕ್ಕೆ ಈಗ ಕಿತ್ತೂರಾಣಿ ಚೆನ್ನಮ್ಮ ಸೋಲೋದಕ್ಕೆ ಯಾರೇ ಕಾರಣ? ಮಲ್ಲಪ್ಪ ಶೆಟ್ಟಿ. ಅವನಂತವ್ರಿಗೆ ಹೇಳ್ಬೇಕು ದೇಶದ್ರೋಹಿಗಳು ಇನ್ನೊಂದು ಮತ್ತೊಂದು. ತಗೊಂಡೋಗಿ ಮಲ್ಲಪ್ಪ ಶೆಟ್ಟಿನೂ ಕೂಡ ವೈಭವೀಕರಿಸ್ತಾರೆ. ಇಲ್ಲಿ ಟಿಪ್ಪು ಸುಲ್ತಾನ್ ನೋಡಿದ್ರೆ ಇವರು ಅವ್ನು ದೇಶದ್ರೋಹಿ ಬಿಡ್ರಿ ಅಂತಾನೆ. ಯಾರ ಉರಿಗೌಡ ನಂಜೇಗೌಡ ಹೆಸರು ಕೇಳಿಲ್ಲ, ಏನಿಲ್ಲಪ್ಪ. ಇವರೇ ನೋಡ್ಕೊಂಡು ಬಂದಿರೋದಷ್ಟೇ. ಇವರು ಸೃಷ್ಟಿಕರ್ತರು ಇವರೆಲ್ಲ. ಉರಿಗೌಡ ನಂಜೇಗೌಡ ಅಂತ ಯಾವ ಉರಿನೂ ಇಲ್ಲ, ನಂಜೂ ಇಲ್ಲ. ನಂಜಿದ್ರೆ ನಂಜು ಅಂದ್ರೆ ವಿಷ ತಾನೆ, ಅದಿದ್ದು ತಾನೇ ಉರಿ ಬರೋದು. ಅಲ್ಲಿ ಉರಿನೂ ಇಲ್ಲ, ನಂಜೂ ಇಲ್ಲ. ಇದು ಸೊ ಹೀಗೆಲ್ಲ ಈ ಇತಿಹಾಸವನ್ನು ಸೃಷ್ಟಿ ಮಾಡಬೇಕು. ನಾನು ಮಾತಾಡೋದು ಜಾಸ್ತಿ ಆಗಿರಬಹುದು. ಇದು ನಮ್ಮ ದೇಶದಲ್ಲಿ ನಮ್ಮ ಬಂದಿರತಕ್ಕಂಥ ಇತಿಹಾಸ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.